ಕನ್ನಡ ಸಿನಿಮಾ ರಂಗದಲ್ಲಿ ಮತ್ತೊಂದು ದೊಡ್ಡ ಮಟ್ಟಿಗೆ ಆಘಾತ ಉಂಟಾಗಿರುತ್ತದೆ. ಅದು ಕನ್ನಡದ ಖ್ಯಾತ ಸಿನಿಮಾ ವಿಲನ್ ಆದಂಥವ್ರು ಇದೀಗ ನಿಧನರಾಗಿದ್ದಾರೆ ಅನ್ನೋ ಮಾಹಿತಿ ಈಗ ಬಂದಿರೋದು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಅಂದರೆ ಕನ್ನಡದ ಖ್ಯಾತ ನಾಯಕರಾದಂಥ ದೇವರಾಜ್ ಇರ್ಬೋದು, BC ಪಾಟೀಲ್, ಶಿವರಾಜ್ ಕುಮಾರ್, ಮಾಲಾಶ್ರೀ ಅಂತ ದೊಡ್ಡ ದೊಡ್ಡ ನಟರೊಂದಿಗೆ ನಟಿಸಿದಂಥ ಹಾಗೂ ಅವರಿಗೆ ವಿಲನ್ ಆಗಿ ಕೂಡ ಕಾಣಿಸಿಕೊಂಡಿದ್ದಂತಹ ಅತಿ ದೊಡ್ಡ ಕಲಾವಿದ ನಟ ಈಗ ಸಾವನ್ನಪ್ಪಿರುತ್ತದೆ. ಅಸ್ತ್ರ, ಶಂಕರ್ ಗುರು, ರಾಜ ಕುಳ್ಳ, ಗರುಡ, ಲಾಕಪ್ ಡೆತ್, ಪಾಪಿಗಳ ಲೋಕದಲ್ಲಿ ಹೀಗೆ ಸಾಕಷ್ಟು ಸಿನಿಮಾದಲ್ಲಿ ವಿಲನ್ ಆಗಿ ಕಾಣಿಸ್ಕೊಂಡಿದ್ದಂಥ ಪ್ರದೀಪ್ ಅವರು ಇದೀಗ ಕೊನೆ ಸೆಳೆದಿರುವಂಥದ್ದು. ಹೌದು, ಪ್ರದೀಪ್ ಕಿಶೋರ್ ಅವರು ಇದೀಗ ಕೊನೆ ಸೆಳೆದಿರುವಂಥದ್ದು. 76 ವರ್ಷ ವಯಸ್ಸಾಗಿದ್ದು. ವಯಸ್ಸಾದ ಕಾಯಿಲೆಯಿಂದ ಕೂಡ ಅವರು ಬಳಲ್ತಿದ್ರು. ಇತ್ತೀಚೆಗೆ ಆರ್ಥಿಕ ಸಂಕಷ್ಟಕ್ಕೆ ಕೂಡ ಸಿಲುಕಿದ್ರು. ಕೇವಲ ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು, ಮಲಯಾಳಮಲ್ಲೂ ಕೂಡ ಇವರು ಅದ್ಭುತವಾದಂಥ ಅಭಿನಯ ಮಾಡ್ತಿದ್ರು. ಇಂಥ ಅತಿ ದೊಡ್ಡ ನಟನನ್ನು ಇಂದು ಕನ್ನಡ ಸಿನಿಮಾ ರಂಗನೂ ಕೂಡ ಕಳೆದುಕೊಂಡಿದೆ. ಸುಮಾರು ಕನ್ನಡದಲ್ಲಿ 90ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಇವರು ಅಭಿನಯ ಕೂಡ ಮಾಡಿದರು. ಇತ್ತೀಚೆಗೆ ಅವರಿಗೆ ಆರೋಗ್ಯ ತೋರಿಸಿಕೊಳ್ಳಲು ಕೂಡ ಹಣವಿಲ್ಲದೆ ಸಾಕಷ್ಟು ಪರದಾಟವನ್ನು ಕೂಡ ಮಾಡ್ತಿದ್ರು. ಇಂಥ ದೊಡ್ಡ ಕಲಾವಿದ ಇದೀಗ ವಿಧಿವಶರಾಗಿದ್ದಾರೆ. ಏನೇ ಇರಲಿ, ಇವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸೋಣ. ಧನ್ಯವಾದ.